ಪತ್ನಿ ಅಂದ್ರೆ ಪತಿಯ ಹೆಗಲಿಗೆ ಹೆಗಲಾಗಿ ಸಂಸಾರದ ಭಾರವನ್ನು ಹೊರುವವಳು, ಅರ್ಧಾಂಗಿನಿಯಾಗಿ ಜೀವನ ಪರ್ಯಂತ ಪತಿಗೆ ಆಸರಿಯಾಗಿ ಇರುವವಳು. ಆದರೆ ಓಂ ಪ್ರಕಾಶ್ ಬಾಳಲ್ಲಿ ಪತ್ನಿಯೇ ಬ್ರಹ್ಮ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ. ಮಾಜಿ ಪೊಲೀಸ್ ಅಧಿಕಾರಿಯನ್ನ ಕ್ರೂರವಾಗಿ ಕೊಂದು ಹಾಕಿದ್ದಾಳೆ. ಕೊಲೆಗೂ ಮುನ್ನ, ಕೊಲೆಯ ನಂತರ ವಿಕೃತಿಯನ್ನ ಮೆರೆದಿದ್ದಾಳೆ. ಇದೀಗ ಓಂ ಪ್ರಕಾಶ್ರ ಪತ್ನಿ ಹತ್ಯೆಗೆ ಮಾಡಿದ್ದಂತಹ ಪ್ರೀ ಪ್ಲಾನ್ ರಿವೀಲ್ ಆಗಿದೆ. ಕಾರ್ಯೇಷು ದಾಸಿ ಕರುಣೇಶು ಮಂತ್ರಿ ಭೂಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮಿಯಾ ಧರಿತ್ರಿ ಶಯನೇಶು ರಂಭಾ ಹೀಗೆ ಸತಿಯಾದವಳನ್ನ ವರ್ಣಿಸ್ತಾರೆ. ಆದ್ರೆ ಈ ರೂಪದಲ್ಲಿ ನೋಡುವ ಪತ್ನಿಯೇ ಮೇಲೆರಗಿದ್ರೆ ಹೇಗೆ? ಓಂ ಪ್ರಕಾಶ್ರ ನಿವೃತ್ತ ಲೈಫ್ನಲ್ಲಿ ಪತ್ನಿಯೇ ಮೃತ್ಯುವಾಗಿದ್ದಾಳೆ. ಬರ್ಬರವಾಗಿ ಹತ್ಯೆಗೈದು ವಿಕೃತಿಯ ಪ್ರತಿರೂಪವಾಗಿ ನಿಂತಿದ್ದಾಳೆ. ಓಂ ಪ್ರಕಾಶ್ ಬಗ್ಗೆ ಪತ್ನಿ ಪಲ್ಲವಿ ವಾಟ್ಸ್ಆಪ್. ಪೊಲೀಸ್ ಅಧಿಕಾರಿಗಳ ಗ್ರೂಪ್ಗೆ ಮೆಸೇಜ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ಆದ್ರೆ ಓಂ ಪ್ರಕಾಶ್ ಜೀವನದಲ್ಲಿ ಊಟ ಮಾಡುವಾಗ್ಲೇ ಪತ್ನಿಯೇ ಕೊಂದು ಹಾಕೋ ಹಂತಕ್ಕೆ ಹೋಗಿದೆ. ಮಾಜಿ IPS ಅಧಿಕಾರಿಯ ಪತ್ನಿ ರಕ್ಕಸಿಯಂತೆ ವರ್ತಿಸಿರೋದು ಈಗ ಬಯಲಾಗಿದೆ. ಇದಕ್ಕೂ ಮುನ್ನ ಪಲ್ಲವಿ ಪೊಲೀಸ್ ಅಧಿಕಾರಿಗಳ ವಾಟ್ಸ್ಆಪ್ ಗ್ರೂಪ್ಗೆ ನೂರಾರು ಮೆಸೇಜ್ ಹಾಕಿರೋದು ಗೊತ್ತಾಗಿದೆ. ಓಂ ಪ್ರಕಾಶ್ರ ಮೇಲೆ ಸಾಲು ಸಾಲು ಆರೋಪ ಮಾಡಿರೋದು ಬೆಳಕಿಗೆ ಬಂದಿದೆ. ಪತಿಯ ಕೊಂದು ಕೇಕೆ ಹಾಕಿ ನಕ್ಕಿದ್ದ ಪತ್ನಿ ಪಲ್ಲವಿ. ಇದು ವಿಕೃತಿಯೋ? ಮಾನಸಿಕ ಸ್ಥಿಮಿತ ಕಳೆದುಕೊಂಡವರು ವರ್ತಿಸೋ ರೀತಿಯೋ? ಪತಿ ಓಂ ಪ್ರಕಾಶ್ರನ್ನ ಚುಚ್ಚಿ ಚುಚ್ಚಿ ಕೊಂದಿದ್ದ ಪತ್ನಿ ಪಲ್ಲವಿ ಸಾಯೋ ತನಕ ಹಿಂಸೆ ಕೊಟ್ಟಿದ್ದಾಳೆ. ಬಳಿಕ ಓಂ ಪ್ರಕಾಶ್ ಉಸಿರು ನಿಂತ ಮೇಲೆ ಕೇಕೆ ಹಾಕಿ ನಗುತ್ತಾ ತನ್ನ ವಿಕೃತ ಮನಸ್ಥಿತಿಯನ್ನ ಅನಾವರಣ ಮಾಡಿದ್ದಾಳೆ. ಓಂ ಪ್ರಕಾಶ್ ಸಾವನ್ನಪ್ಪಿದ ಬಳಿಕ ಕೇಕೆ ಹಾಕಿ ನಕ್ಕಿದ್ದ ಪತ್ನಿ ಪಲ್ಲವಿ ನಗು ನಗುತ್ತಾ ಹಿರಿಯ ಪೊಲೀಸ್ ಅಧಿಕಾರಿ ಪತ್ನಿಗೆ ಕರೆ ಮಾಡಿದ್ದಾಳೆ. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ಖುಷಿಯಿಂದಲೇ ಪಲ್ಲವಿ ಮಾತನಾಡಿದ್ದಾಳೆ. ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯಾ, ನಾನ್ ನಂಬೋದಿಲ್ಲ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ಪತ್ನಿ ಹೇಳಿದ್ದಾರೆ. ಬಳಿಕ ವಿಡಿಯೋ ಕಾಲ್ ಮಾಡಿ ಕೊಲೆ ಮಾಡಿರೋ ದೃಶ್ಯವನ್ನ ಪಲ್ಲವಿ ತೋರಿಸಿದ್ದಾಳೆ. ಓಂ ಪ್ರಕಾಶ್ ಮೃತದೇಹ ನೋಡಿ ಪೊಲೀಸ್ ಅಧಿಕಾರಿ ಪತ್ನಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ತಕ್ಷಣ ಪತಿಗೆ ಹಿರಿಯ ಪೊಲೀಸ್ ಅಧಿಕಾರಿ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಕಂಟ್ರೋಲ್ ರೂಮ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಕರೆ ಮಾಡಿದ್ದಾರೆ. ಇಷ್ಟರಲ್ಲೇ ಮೃತದೇಹವನ್ನ ಲಿಫ್ಟ್ ನಲ್ಲಿ ಹಾಕಿ ಗ್ರೌಂಡ್ ಫ್ಲೋರ್ಗೆ ಪಲ್ಲವಿ ಎಸೆದಿದ್ಲು ಅನ್ನೋದು ಗೊತ್ತಾಗಿದೆ. ಕೊಲೆಗೆ ಪ್ರೀ ಪ್ಲಾನ್, ಗೂಗಲ್ನಲ್ಲಿ ಸರ್ಚಿಂಗ್. ಓಂ ಪ್ರಕಾಶ್ರ ಕೊಲೆಗೆ ಪಲ್ಲವಿ ಪ್ರೀ ಪ್ಲಾನ್ ಮಾಡಿರೋದು ಈಗ ಬಯಲಾಗಿದೆ. ಹೇಗೆಲ್ಲ ಸಾಯಿಸಬಹುದು ಅಂತ ಗೂಗಲ್ ಸರ್ಚ್ ಮಾಡಿರೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೌ ಟು ಕಿಲ್ ಅಂತ ಗೂಗಲ್ನಲ್ಲಿ ಪಲ್ಲವಿ ಸರ್ಚಿಂಗ್ ಮಾಡಿದ್ಲಂತೆ. ಹೌ ಟು ಫೇಸ್ ಲೀಗಲ್ ಕೇಸಸ್ ಅಂತಾನು ಹುಡುಕಾಟ ನಡೆಸಿದ್ಲಂತೆ. ಕಳೆದ 5 ದಿನಗಳ ಹಿಂದೆ ಪತಿಯ ರೂಮ್ಗೆ ತೆರಳಿ ಹತ್ಯೆಗೆ ಯತ್ನಿಸಿರೋದು ಬಯಲಾಗಿದೆ. ಗಾಢ ನಿದ್ರೆಯಲ್ಲಿದ್ದ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡೋಕೆ ಪ್ರಯತ್ನಿಸಿ ಅದು ಸಾಧ್ಯವಾಗದಿದ್ದಾಗ ನಿದ್ರೆಯಲ್ಲಿದ್ದ ಓಂ ಪ್ರಕಾಶ್ ಕಿವಿಗೆ ಪೆನಾಯಿಲ್ ಸುರಿದಿದ್ಲು ಅನ್ನೋ ಸಂಗತಿ ಈಗ ಬಯಲಾಗಿದೆ. ಬೆಳಗ್ಗೆ ಎದ್ದು ನೋಡಿದಾಗ ಕಿವಿ ಮತ್ತು ಕುತ್ತಿಗೆ ಬಳಿ ಲಿಕ್ವಿಡ್ ಅಂಶ ಪತ್ತೆಯಾಗಿತ್ತು. ಇದರ ಪತ್ತೆಗೆ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ರಂತೆ. ಕೊನೆಗೆ ಕಿವಿಗೆ ಪೆನಾಯಿಲ್ ಹಾಕಿರೋದು ಓಂ ಪ್ರಕಾಶ್ಗೆ ಗೊತ್ತಾಗಿದೆ.
ಇದೆಲ್ಲ ತಿಳಿದ ಮೇಲೆ ಓಂ ಪ್ರಕಾಶ್ ತಮ್ಮ ತಂಗಿ ಮನೆಗೆ ಹೋಗಿ ವಾಸ ಮಾಡ್ತಿದ್ರಂತೆ. ಆದ್ರೆ ಓಂ ಪ್ರಕಾಶ್ ರನ್ನ ಕಳೆದ 2 ದಿನಗಳ ಹಿಂದೆ ಪುತ್ರಿ ಕೃತಿ ವಾಪಸ್ ಮನೆಗೆ ಕರೆಸ್ಕೊಂಡಿದ್ರಂತೆ. ಈ ವೇಳೆ ಮನೆಗೆ ತೆರಳದಂತೆ ತಂಗಿ ಹೇಳಿದ್ರಂತೆ. ಅದನ್ನ ಕೇಳದೆ ಹೋದ ಓಂ ಪ್ರಕಾಶ್ ಈಗ ಪರಲೋಕದ ವಾಸಿಯಾಗಿದ್ದಾರೆ. ಇದನ್ನೆಲ್ಲ ಕಂಡು ತಂಗಿ ಕಣ್ಣೀರಿನ ಕೋಡಿ ಒಡೆದಿದೆ. ಆಸ್ತಿಗಾಗೋ ವೈಷಮ್ಯವೋ, ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಒಟ್ನಲ್ಲಿ ಓಂ ಪ್ರಕಾಶ್ ಅವರು ಈ ರೀತಿ ಕ್ರೂರವಾಗಿ ತಮ್ಮ ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಇದೀಗ ಘೋರ ಹತ್ಯೆಯ ಹಿಂದೆ ಯಾರೆಲ್ಲ ಇದ್ದಾರೆ ಎನ್ನುವುದು ತನಿಖೆ ಬಳಿಕ ಬಯಲಾಗಬೇಕಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.